ಬೇರೆ ಬೇರೆ ಥರದ ಎದೆನೋ ಇರ್ಬೋದು ಅಂತಂದ್ರೆ ನಾವು ಯೂಶಲಿ ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂತಂದ್ರೆ ಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಟಿಪಿಕಲ್ ಚೆಸ್ಟ್ ಪೇನ್ ಅಂದರೆ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂತಂದ್ರೆ ಈ ಥರದ ಎದೆನೋ ಇದ್ರೆ ಅವರಿಗೆ ಜಾಸ್ತಿ ಚಾನ್ಸಸ್ ಇರುತ್ತೆ ಕಿ ಅವರು ಎದೆದಿಂದ ಪ್ರಾಬ್ಲಮ್ ಆಗಿದೆ ಎದೆನೋ ಬರ್ತಾ ಇದೆ ಅಂತ. ಸೊ ಟಿಪಿಕಲ್ ಚೆಸ್ಟ್ ಪೇನ್ ಅಂದರೆ ಒಬ್ಬ ಮನುಷ್ಯನಿಗೆ ಎದೆಯಲ್ಲಿ ಒತ್ತಿರೋ ಥರ ಅಂದರೆ ಗಚ್ಚಿ ಹಿಡಿದಿರೋ ಥರ ಅಂತಂದ್ರೆ ಒಂದೇ ಜಾಗದಲ್ಲಿ ಇರಲ್ಲ ನೋವು ಅಂದರೆ ಡಿಫ್ಯೂಸ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಅಂದರೆ ಡಿಫ್ಯೂಸ್ ಆಗಿರುತ್ತೆ ಮತ್ತು ಹಿಂದೆಯಿಂದ ಎಳೆತ ಥರ ಪ್ರೆಷರ್ ಅಂತ ಹೇಳ್ತೀವಿ. ಪ್ರೆಷರ್ ಥರ ಇದ್ದು ಎದೆನೋ ಬರುತ್ತೆ. ಸೊ ಪ್ರೆಷರು ಎದೆಯಲ್ಲಿ ಕಾಣಿಸ್ಕೊಂಡಂಗೆ ಅಂದರೆ ಎದೆಯಲ್ಲಿ ಯಾರೋ ಹಾಕಿನಂಗೆ ಹಿಡಿದು ಎಳಿತಾ ಇರೋ ಥರ ಪೇನು ಆ ಥರ ಪೇನ್ ಇರುತ್ತೆ ಜಾಸ್ತಿಯಾಗಿ. ಆ ನೋವು ಎದೆ ನೋವು ಇದ್ದು ಅದನ್ನು ಯೂಶಲಿ ಏನಾಗುತ್ತೆ ರೇಡಿಯೇಟಿಂಗ್ ಅಂತ ಹೇಳಿ ಅಂದರೆ ಅದನ್ನು ಅಲ್ಲಿಂದ ಇಲ್ಲಿರೋ ಎದೆ ನೋವು ಎಡಗಡೆ ಇರೋ ಎದೆ ನೋವು ಕೆಲವೊಬ್ಬರಿಗೆ ಇಲ್ಲಿ ಮುಂದೆ ಜಾ ಅಂತ ಹೇಳ್ತೀವಲ್ಲ ಅಲ್ಲಿ ತನಕ ಹೋಗ್ಬೋದು ಅಂದರೆ ಇದ್ರದ ತನಕ ಹೋಗ್ಬೋದು ಬಾಯಿ ತನಕ. ಇನ್ನು ಕೆಲವೊಬ್ಬರಿಗೆ ಈ ಕಡೆ ಎಡಗಡೆ ಕೈಗೆ ಹೋಗ್ತಾ ಇರುತ್ತೆ ಸಾಮಾನ್ಯ. ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಎದೆ ನೋವು ಇಲ್ಲಿಂದ ಕೆಳಗಡೆ ತನಕ ನಾವು ಏನಂತೀವಲ್ಲ ಹೊಟ್ಟೆದು ಮೇಲಿನ ಭಾಗ ತನಕ ಕೆಲವೊಬ್ಬರಿಗೆ ಹೋಗ್ಬೋದು. ಸೊ ಇದನ್ನು ಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಈ ಥರ ಚೆಸ್ಟ್ ಪೇನು ಕೆಲವೊಬ್ಬರಿಗೆ ಕಾಣಿಸ್ಕೊಂಡು ಸ್ಟಾರ್ಟ್ ಆದಾಗಿಂದ ಯಾವುದೇ ಇರೋ ಗುಳಿಗೆ ತೊಗೊಂಡ್ರು ಬೇಗ ಕಮ್ಮಿ ಆಗ್ತಿಲ್ಲ ಅಂದರೆ ಈ ಚೆಸ್ಟ್ ಪೇನು ಸ್ಟಾರ್ಟ್ ಆಗಿ 15ರಿಂದ 30 ನಿಮಿಷ ಕಾಲ ಆದ್ರೂ ನೋವು ಕಮ್ಮಿ ಆಗ್ತಿಲ್ಲ ಆ ಥರದನ್ನು ಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಇನ್ನು ಇದನ್ನು ಬಿಟ್ಟು ಎಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಅಂದರೆ ಈ ಥರ ಲಕ್ಷಣ ಇಲ್ಲದೇನೂ ಎದನೋ ಆಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಎಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ.